ಸಂಗೊಳ್ಳಿ ಮತ್ತು ಸುತ್ತಮುತ್ತಲಿನ ಜನರಿಗೆ ನಾಟಿ ಔಷಧ ಕೊಡುವ ಮೂಲಕ ಜನೋಪಯೋಗಿ ಕಾರ್ಯವನ್ನು ಮಾಡ್ತಾ ಇದ್ದರು ಅನ್ನೋದು ಈ ಒಂದು ಸನ್ನಿವೇಶದಿಂದ ತಿಳಿದು ಬರ್ತದೆ ಮೇಡಮ್. ರೋಗಗಳನ್ನು ವಾಸಿ ಮಾಡೋದರಿಂದ ಈ ಮನೆತನಕ್ಕೆ ಹೆಸರು ಬಂತು ಅನ್ನೋದು ಆ ಒಂದು ರೋಗಣ್ಣವರಂತ ಹೆಸರು ಬಂದಿದೆ ಮೇಡಮ್. ಆಮೇಲೆ ಹೆಳವರ ದಾಖಲೆ ಒಳಗೆ ರಾಯಣ್ಣನಿಗೆ ಒಬ್ಬ ಸಹೋದರ ಇದ್ದ ಅನ್ನೋದ್ರ ಉಲ್ಲೇಖ ಬರ್ತೈತಿ. ಅದ್ರ ಬಗ್ಗೆ ಇನ್ನೂ ಸಂಶೋಧನೆ ಆಗಬೇಕು ಮೇಡಮ್. ಸಮರವೀರ, ಕ್ರಾಂತಿಯ ಕಿಡಿ, ಸ್ವತಂತ್ರ ಸಂಗ್ರಾಮದ ಸ್ಫೂರ್ತಿಯ ಶಿಲೆ, 18ನೇ ಶತಮಾನದ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ, ಸ್ವತಂತ್ರ ಸಂಗ್ರಾಮದ ಮೊಟ್ಟ ಮೊದಲ ಕ್ರಾಂತಿಯ ಕಿಡಿ, ಅಮರವೀರ ಸಂಗೊಳ್ಳಿ ರಾಯಣ್ಣ. ಪುಣ್ಯಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗೆರಿಲಾ ತಂತ್ರದ ರೂವಾರಿ, ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ. ಗಂಡು ಮೆಟ್ಟಿದ ನಾಡು, ಗಂಡುಗಲಿಗಳ ಬೀಡಿನ ಗಂಡೆದೆಯ ಗಂಡುಗಲಿ, ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಮರ ಸಾರಿದ ವೀರ ಯೋಧ, ಕರುನಾಡಿನ ಜನರ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ದೇಶಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಬಾಲ್ಯದಿಂದ ಬಲಿದಾನದವರೆಗೂ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆಯನ್ನು ಪರಿಚಯಿಸುವ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್, ಶೌರ್ಯವನ. ಸರ್, ಭಾಗ 3 ಸಿಚುಯೇಷನ್ ಅಲ್ಲಿ ಏನೆಲ್ಲ ಸನ್ನಿವೇಶಗಳನ್ನ ನಾವು ನೋಡ್ಬೋದು, ಅಲ್ಲೇ ಹೋಗಿ ಮಾತಾಡೋಣ. ಇದು ಸಂಗೊಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ರೋಗಣ್ಣವರ ಮನೆ ಮೇಡಮ್. ಈ ಮನೆ ಯಜಮಾನ ಬಂದ್ಬಿಟ್ಟು ರೋಗಪ್ಪ, ರಾಯಣ್ಣನ ಅಜ್ಜ. ಅವರು ಮೂಲತಃ ಕೃಷಿ ಕುಟುಂಬದವರಾದರೂ ಸದಾ ಅಷ್ಟೇ ಮುಖ್ಯವಾದ ಆಯುರ್ವೇದ ಪಂಡಿತರೂ ಆಗಿದ್ರು. ಅವರು ಸಂಗೊಳ್ಳಿ ಮತ್ತು ಸುತ್ತಮುತ್ತಲಿನ ಜನರಿಗೆ ನಾಟಿ ಔಷಧ ಕೊಡುವ ಮೂಲಕ ಜನೋಪಯೋಗಿ ಕಾರ್ಯವನ್ನು ಮಾಡ್ತಾಯಿದ್ರು. ಇಲ್ಲಿ ನೋಡ್ರಿ ಮೇಡಮ್, ಎಲ್ಲರೂ ಕೈ ಮುರಿದವರಿಗೆ, ಕಾಲು ಮುರಿದವರಿಗೆ ಅಲ್ಲಿ ಔಷಧಿ ತಯಾರು ಮಾಡ್ತಕ್ಕಂಥವ್ರು ಮಾಡ್ತಾಯಿದ್ದಾರೆ. ಅವರಿಗೆ ಮಾಲಿಷ್ ಮಾಡಿ ಕಾಲನ್ನು ಎಲುವುಗಳು ಸರಿದ್ರು ಎಲುವುಗಳನ್ನ ಫಿಟ್ ಮಾಡ್ತಕ್ಕಂಥದ್ದು. ಆಮೇಲೆ ಒಟ್ಟಾರೆ ಸಂಗೊಳ್ಳಿ ಮತ್ತು ಸುತ್ತಮುತ್ತಲಿನ ಜನರಿಗೆ ನಾಟಿ ಔಷಧ ಕೊಡುವ ಮೂಲಕ ಜನೋಪಯೋಗಿ ಕಾರ್ಯವನ್ನು ಮಾಡ್ತಾಯಿದ್ರು ಅನ್ನೋದು ಈ ಒಂದು ಸನ್ನಿವೇಶದಿಂದ ತಿಳಿದು ಬರ್ತದೆ ಮೇಡಮ್. ಈ ಒಂದು ರೋಗಪ್ಪ ಅವರು ಈ ಒಂದು ಔಷಧ ಕೊಡೋದ್ರಿಂದನೋ ಅಥವಾ ಇವರು ರೋಗಿಯಿಂದ ಬಂದಿರೋದ್ರಿಂದನೋ ಅಥವಾ ಆ ರೋಗಪ್ಪನ ಈ ಒಂದು ಹೆಸರಿನಿಂದನೋ ಈ ಮನೆತನಕ್ಕೆ ರೋಗಣ್ಣವರ ಅಂತೇಳಿ ಹೆಸರು ಬಂದಿದೆ ಮೇಡಮ್. ಹಾಂ, ಅಂದರೆ ಇವರು ಮೂಲತಃ ರೋಗಿಯಿಂದ ಬಂದಿದ್ದರು. ಆ ಒಂದು ರೋಗಿಯಿಂದ ಹಿನ್ನೆಲೆ ಇಟ್ಕೊಂಡು ಬಂತು ಅಥವಾ ರೋಗಪ್ಪನಿಂದ ಈ ಹೆಸರು ಬಂತು ಅಥವಾ ಜನರಿಗೆ ಬಂದಿರತಕ್ಕಂಥ ಈ ರೋಗಗಳನ್ನು ವಾಸಿ ಮಾಡೋದರಿಂದ ಈ ಮನೆತನಕ್ಕೆ ಹೆಸರು ಬಂತು ಅನ್ನೋದು ಆ ಒಂದು ರೋಗಣ್ಣವರಂತ ಹೆಸರು ಬಂದದ ಮೇಡಮ್. ಈ ಎಲ್ಲ ಹಿನ್ನೆಲೆ ಇಟ್ಕೊಂಡು ಅವರಿಗೆ ರೋಗಣ್ಣವ್ರ ಮನೆತನ ಅಂತ ಬಂದದ್ದು ಮೇಡಮ್. ಅಂದರೆ ಈ ರೋಗಣ್ಣವ್ರ ಮನೆತನ ಕಿತ್ತೂರು ಸಂಸ್ಥಾನದಲ್ಲಿ ಅತಿ ಪ್ರಸಿದ್ಧಿ ಮನೆತನ ಆಗಿತ್ತು. ಒಂದು ಜನೋಪಯೋಗಿ ಕಾರ್ಯಗಳಿಗಾಗಿರ್ಬೋದು, ಇನ್ನೊಂದು ವೀರತನಕ್ಕಾಗಿರ್ಬೋದು. ಈ ಮನೆತನ ಒಂದು ಪ್ರಸಿದ್ಧ ಮನೆತನ ಆಗಿತ್ತು, ವೀರ ಮನೆತನ ಆಗಿತ್ತು ಅನ್ನೋದನ್ನ ನಾವು ಇತಿಹಾಸದಿಂದ ತಿಳಿದು ಬರ್ತದೆ ಮೇಡಮ್. ಸರ್, ಈ ಮನೆ ಇದೆಯಲ್ಲ, ಮನೆ ಕಲ್ಪನೆನೂ ಕೂಡ ಇದೇ ರೀತಿ ಇತ್ತ ಉತ್ತರ ಕರ್ನಾಟಕದಲ್ಲಿ ಸಂಗೊಳ್ಳಿ ರಾಯಣ್ಣನ ಮನೆ? ಹಾಂ, ಎಲ್ಲ ಇದೇ ಶೈಲಿ ಒಳಗನೆ ಇತ್ತು ಮೇಡಮ್. ಆಗಿನ ಏನು ಒಂದು ಹಿಂದಿನ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಆ ಒಂದು ಅಂಕನ ಯಾವ ರೀತಿ ಮನೆ ಒಳಗೆ ಇದು ಒಳಬಾಗಿಲಿರ್ತಿತ್ತು ಏನು ಎಲ್ಲ ಕಲ್ಪನೆಯನ್ನು ಅದನ್ನ ಇಟ್ಟುಕೊಂಡನ ಹಳೆ ಶೈಲಿ ಒಳಗನ ನಿರ್ಮಾಣ ಮಾಡಿದ್ದಾರೆ ಮೇಡಮ್. ಇವಾಗ ರೋಗಣ್ಣ ಅವ್ರಿಗೆ ಅಣ್ಣ ತಮ್ಮ ಆ ಥರ ಏನಾದರೂ ದಾಖಲೆಗಳಿದೆಯಾ ಸರ್? ಅದು ಸಂಗೊಳ್ಳಿ ರಾಯಣ್ಣನ ಇತಿಹಾಸ ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಸಂಗೊಳ್ಳಿ ರಾಯಣ್ಣನಿಗೆ ಸಹೋದರ ಸಂಬಂಧಿಗಳಿದ್ದರು. ಇದು ರಾಯಣ್ಣನ ಅಜ್ಜನಿಗೆ ಸುಮಾರು 7 ಜನ ಸಹೋದರಿದ್ದರು ಅನ್ನುವಂಥ ಉಲ್ಲೇಖ ಬರ್ತದೆ ಮೇಡಮ್, ಇಲ್ಲಿ ಹೆಳವರ ದಾಖಲೆ ಪ್ರಕಾರ. ಆ ಒಂದು 7 ಜನರ ಹಿನ್ನೆಲೆ ಇಟ್ಟುಕೊಂಡು ಒಂದು ರೋಗಪ್ಪ ಇಲ್ಲಿ ಬಂದು ನೆಲೆಸಿದ, ಒಬ್ಬರು ಬೈಲೊಂಗಲದೊಳಗೆ ಒಂದು ಕುಟುಂಬ, ನಾಗಲಾಪುರದ ಒಂದು ಕುಟುಂಬ, ರಾಮದುರ್ಗ ತಾಲೂಕು ಲಕ್ಕನಾಯಕನ ಕೊಪ್ಪದೊಳಗೆ, ಹಿಂಗೆ ಬೇರೆ ಬೇರೆ ತವದಲ್ಲಿ ಹರಿದು ಹಂಚಿ ಹೋದ್ರು ಮೇಡಮ್ ಅವ್ರು 7 ಜನ. ಆದರೆ ಒಂದು ಕುಟುಂಬ ಈ ರೋಗಪ್ಪನ ನೇತೃತ್ವದೊಳಗೆ ಒಂದು ಕುಟುಂಬ ಇಲ್ಲಿ ಬಂದು ನೆಲೆಸಿತ್ತು ಅನ್ನೋದು ಹೆಳವರ ದಾಖಲೆಯಿಂದ ಉಲ್ಲೇಖ ಬರ್ತದೆ. ಆಮೇಲೆ ಹೆಳವರ ದಾಖಲೆ ಒಳಗೆ ರಾಯಣ್ಣನಿಗೆ ಒಬ್ಬ ಸಹೋದರ ಇದ್ದ ಅನ್ನೋದ್ರ ಉಲ್ಲೇಖ ಬರ್ತೈತಿ. ಅದ್ರ ಬಗ್ಗೆ ಇನ್ನೂ ಸಂಶೋಧನೆ ಆಗ್ಬೇಕು ಮೇಡಮ್. ಓಕೆ, ಅದ್ರ ಜೊತೆಗೆ ಇಲ್ಲಿ ಮನೆ ಮುಂದೆ ಹುಂಜ ಮತ್ತೆ ಕೋಳಿ ನಾಟಿ ಅಂದರೆ ಒಂದು ಕೃಷಿ ಕುಟುಂಬ ಅಂದಮೇಲೆ ಅಲ್ಲಿ
ಕೃಷಿ ಜೊತೆಗೆ ಉಪಕಸಬುಗಳು ಕುರಿ ಸಾಕಣೆ ಆಗಿರ್ಬೋದು, ಕೋಳಿ ಸಾಕಣೆ ಆಗಿರ್ಬೋದು, ಆಮೇಲೆ ಇನ್ನಿತರೆ ಕಿತ್ತೂರು ಸಂಸ್ಥಾನದ ಸೈನಿಕನಾಗಿ ಕೆಲಸ ಮಾಡೋದು, ಇವೆಲ್ಲವೂ ಇಟ್ಕೊಂಡಾಗ ಒಂದು ಕೃಷಿ ಕುಟುಂಬ ಮುನ್ನಡೆ ನಡೀತಿತ್ತು ಅನ್ನುವಂಥ ಕಲ್ಪನೆಯನ್ನು ರೋಗಪ್ಪ ಅವರು ಇಟ್ಕೊಂಡಿದ್ರು ಅನ್ನೋದನ್ನು ಇದು ಸಾಕ್ಷೀಕರಿಸ್ತದೆ. ಒಂದೇ ಕೆಲಸಕ್ಕೆ ಡಿಪೆಂಡ್ ಆಗಿರಲಿಲ್ಲ, ಈಗಿರಲಿಲ್ಲ. ಒಂದರಿಂದ ಒಂದು ಆದಾಯ ತಪ್ಪಿದಂದ್ರೆ ಇನ್ನೊಂದು ಆದಾಯ ಮನೆತನ ನಡೆಯಕ್ಕೆ ಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲವನ್ನೂ ಇವರು ಅಳವಡಿಸ್ಕೊಂಡಿದ್ರು ಅನ್ನುವಂಥ ಒಂದು ಕಲ್ಪನೆಯನ್ನು ನೋಡ್ತಾರೆ. ಇಲ್ಲಿ ಬಾಜುಕ್ ನೋಡ್ಬೋದು ಮೇಡಮ್, ಕುರಿ ಸಾಕಣೆಯನ್ನು ಮಾಡಿದ್ದಾರೆ. ಬನ್ನಿ ಸರ್ ತೋರಿಸಿ. ಇದು ಕೃಷಿ ಸಾಕಣೆಯನ್ನು ಮಾಡ್ತಾಯಿದ್ರು, ಅದರ ಮೇಲುಸ್ತುವಾರಿಯನ್ನು ಹಿರಿಯರು ನೋಡ್ಕೊಳ್ತಾ ಇದ್ರು. ಆಮೇಲೆ ಅಲ್ಲಿ ಚಕ್ಕಡಿ, ಕೃಷಿಗೆ ಬೇಕಾಗಿರ್ತಕ್ಕಂಥ ಮೇವು ಇದನ್ನು ಸಾಗುವಳಿ ಮಾಡ್ತಕ್ಕಂಥ ಚಕ್ಕಡಿಯನ್ನು ಇಟ್ಕೊಂಡಿದ್ರು. ಈ ಕೃಷಿ ಕುಟುಂಬಕ್ಕೆ ಏನು ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಹೊಂದಿದ್ರು. ಮತ್ತು ಕೃಷಿ ಉಪಕಸವಾಗಿ ಕುರಿ ಸಾಕಣೆಯನ್ನು ಮಾಡ್ತಾಯಿದ್ರು, ಹೈನುಗಾರಿಕೆ ಮಾಡ್ತಾಯಿದ್ರು, ಕೋಳಿ ಸಾಕಣೆ ಮಾಡ್ತಿದ್ರು ಅನ್ನುವಂಥ ಕಲ್ಪನೆ ಇಟ್ಕೊಂಡು ಇವನ್ನೆಲ್ಲವನ್ನೂ ಸೃಷ್ಟಿ ಮಾಡಲಾಗಿದೆ. ಇವಾಗಲೂ ಉತ್ತರ ಕರ್ನಾಟಕ ಭಾಗದ ಮನೆಗಳಲ್ಲಿ ಈ ತರ ಚಕ್ಕಡಿಗಳನ್ನ ನೋಡಿ ಪ್ರತಿಯೊಂದು ಕೃಷಿ ಮನೆತನ, ಕೃಷಿ ಕುಟುಂಬಕ್ಕೆ ಇದು ಮುಖ್ಯವಾಗಿ ಬೇಕೇ ಬೇಕು ಮೇಡಮ್. ಅದೇ ರೀತಿ ರೋಗಣ್ಣವ್ರ ಮನೆತನಕ್ಕೂ ಈ ಒಂದು ಚಕ್ಕಡಿ ಇತ್ತು ಮೇಡಮ್. ಅವರು ಚಕ್ಕಡಿಗೆ ಮೇವು ತರೋದು ಅಥವಾ ಕಾಳು ಕಡೆಯನ್ನು ಸರಬರಾಜು ಮಾಡಬೇಕಾದ್ರೆ ಎಲ್ಲದಕ್ಕೂ ಇದಕ್ಕೆ ಸಾರಿಗೆಯಾಗಿ ಇದನ್ನು ಬಳಸ್ತಾ ಇದ್ರು ಮೇಡಮ್. ಇವಾಗ ಟ್ರ್ಯಾಕ್ಟರ್ ಇತ್ತು, ಆ ರೀತಿ ಇದು ಚಕ್ಕಡಿ ಇತ್ತು ಮೇಡಮ್. ಈಗ ಆಗಿನ ಕಾಲದೊಳಗೆ ಈ ನಮ್ಮ ಕಡೆ ಕಟ್ಟಿಗೆ ಗೂಟ ಅಂತಾರೆ ಮೇಡಮ್. ಇವನ್ನ ವಸ್ತುಗಳನ್ನ ಹಾಕಿಡಾಕ ಇವನ್ನೆಲ್ಲಾನು ಮಾಡಿದಾರೆ. ಇವಕ್ಕೆ ಆವಾಗಿನ ಕಾಲದೊಳಗೆ ಏನು ಬಳಸ್ತಾ ಇದ್ರು, ಕ್ಯಾಮಿ ಬಣ್ಣವನ್ನು ಬಣ್ಣವನ್ನು ಬಳಸ್ತಾ ಇದ್ರು, ಬಿಳಿ ಬಣ್ಣವನ್ನು ಬಳಸ್ತಾರೆ ಅನ್ನೋ ಸಂಬಂಧ ಇದನ್ನೆಲ್ಲನೂ ಮಾಡಿದ್ದಾರೆ. ಮತ್ತು ಬಿಳಿ ಸುಣ್ಣದಿಂದನೇ ಮನೆಗೆ ಬಣ್ಣ ಹಚ್ಚಿದ್ದಾರೆ ಮೇಡಮ್. ಆಮೇಲೆ ಕಿಟಕಿಗಳನ್ನು ಆಗಿನ ಶೈಲಿ ಒಳಗನ ಕಿಟಕಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ರೀ. ಇದು ಒರಿಜಿನಲ್ ಕಬ್ಬಿಣ? ಕಬ್ಬಿಣ ಮೇಡಮ್. ಇವಕ್ಕೆಲ್ಲಕ್ಕೂ ನೋಡ್ರಿ, ಇದು ಈ ಆರ್ಟ್ ಎಲ್ಲ ಅವಾಗಿಂದನ ಮೇಡಮ್. ಈಗ ಇಲ್ಲಿ ಬಣ್ಣ ಮಾಡಿರ್ತಕ್ಕಂಥ ಬಣ್ಣ ಇದು ಸುಣ್ಣದ ಬಣ್ಣನ ಅಳವಡಿಸ್ಕೊಂಡಿದ್ರು ಮೇಡಮ್. ಸರ್, ಮನೆ ಯಾವ ಭಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ರೆ? ಈಗ ರೋಗಣ್ಣವ್ರ ಮನೆತನದ ಒಂದು ದನಗಳ ಕೊಟ್ಟಿಗೆಗೆ ಕರ್ಕೊಂಡು ಹೋಗ್ತಾ ಇದ್ವಿ ಮೇಡಮ್. ಅವರು ದನ ಕರುಗಳನ್ನ ಸಾಕ್ತಾ ಇದ್ರು. ಆಕಳು, ಎತ್ತು, ಇದು ಆಕಳ ಕರು ರೀ. ಇಲ್ಲ ಮೇಡಮ್, ಇವೆಲ್ಲ ಅವರು ಕಲಾವಿದರ ಕೈಚಳಕ ಮೇಡಮ್. ಇದು ಅವರು ನಿಜವಾದ ಎತ್ತುಗಳನ್ನು ಫೀಲ್ ಬರುವಂಗೆ ನಿರ್ಮಾಣ ಮಾಡಿದ್ದಾರೆ ಮೇಡಮ್. ಅವೆರಡು ಆಕಳುಗಳು ಮೇಡಮ್, ಅಂದರೆ ಹೈನುಗಾರಿಕೆಯನ್ನು ಹೊಂದಿದ್ರು. ಇವೆರಡು ಎತ್ತುಗಳು ಕೃಷಿ ಕುಟುಂಬಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸಾಗುವಳಿ ಮಾಡೋಕ್ಕೆ ಎತ್ತುಗಳು ಮೇಡಮ್. ಇದು ಹೋರಿ. ಆಮೇಲೆ ಇಲ್ಲಿ ಸಗಣಿಯನ್ನು ಬಾಸಿರ್ತಕ್ಕಂಥ ರೈತ ಕಾರ್ಮಿಕ, ಅದನ್ನೆಲ್ಲನೂ ಇಟ್ಟುಕೊಂಡು ಇದನ್ನು ನಿರ್ಮಾಣ ಮಾಡಿದ್ದಾರೆ ಮೇಡಮ್. ಈಗ ಅಲ್ಲಿ ಅದು ಮೇವು ಅಥವಾ ತಮ್ಮ ಕೃಷಿ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಇಡಲಿಕ್ಕೆ ಮಾಡಿರ್ತಕ್ಕಂಥ ಆಟ ಮೇಡಮ್. ಅದು ನೇಗಿಲು, ಉಳುಮೆ ಮಾಡಬೇಕು, ಕುಂಟಿ, ರೆಂಟಿ, ಕುರಿಪಿ, ಕುಡುಗೋಲು ಇವೆಲ್ಲವನ್ನೂ ಅಲ್ಲಿ ಇಡ್ತಾ ಇದ್ರು ಮೇಡಮ್. ಆಮೇಲೆ ಇವಕ್ಕೆ ಬೇಕಾಗಿರ್ತಕ್ಕಂಥ ಮಳೆಗಾಲದಲ್ಲಿಗೆ ಮೇವನ್ನು ಸದಾ ಅಲ್ಲಿ ಸಂಗ್ರಹ ಮಾಡಿ ಇಟ್ಕೊಳ್ತಾ ಇದ್ರು, ಮಳೆಗೆ ತೊಯ್ಬಾರ್ದು ಅಂಥೇಳಿ. ಎಲ್ಲ ಹಿನ್ನೆಲೆ ಇಟ್ಕೊಂಡು ಇದನ್ನು ಮಾಡ್ತಾಯಿದ್ರು. ಮತ್ತು ಕೋಳಿ ಸಾಕಣೆಯನ್ನು ಮಾಡ್ತಾಯಿದ್ರು. ಹಾಂ, ಕುಟುಂಬದವರು ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಬಾವಿಯಿಂದ ಸೇದಿ ನೀರನ್ನು ತರ್ತಕ್ಕಂಥದ್ದು ಕೃಷಿ. ಇದು ಮನೆತನಕ್ಕೆ ನೀರು ಅವಶ್ಯ ಬೇಕಲ್ಲ ಮೇಡಮ್. ಕುಂಕಳಲ್ಲಿ ಮಗುವನ್ನು ಇಟ್ಟುಕೊಂಡು ಆ ಹೆಣ್ಮಗಳು ನೀರನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ತಾಳ್ರಿ. ಮಾಡಿದ್ದಾರೆ ನೋಡ್ರಿ. ಅವುಗಳ ಆಭರಣಗಳು, ಆಮೇಲೆ ತಾಳಿ, ಆಮೇಲೆ ಮಗುವಿನ ಕೈಯಾಗ ಕರಿಮಣಿ, ಆಮೇಲೆ ಸರ ನೋಡ್ರಿ, ಹಸಿರು ಬಳೆ, ಕುಂಕುಮ ಎಲ್ಲವನ್ನೂ ನತ್ತು, ಆಮೇಲೆ ಕಿವಿಯಲ್ಲಿಲ್ಲ ಆಭರಣಗಳು, ಅವನಿಗೆ ಹಿಂದೆ ಬರ್ತಕ್ಕಂಥವನಿಗೆ ವಸ್ತ್ರ, ಎಲ್ಲ ಒಂದು ಸೂಕ್ಷ್ಮವಾಗಿ ಅವರು ತಮ್ಮ ಕೈ ಕೆಲಸವನ್ನು ಮಾಡಿದ್ದಾರೆ ಮೇಡಮ್. ಸರ್, ಅದೆಲ್ಲ ನೋಡಿದ್ರೆ ಒರಿಜಿನಲ್ ಅನಿಸ್ತಾ ಇದೆ. ಹಾಂ ರೀ, ಅವನ್ನೆಲ್ಲಾನು ಹಾಕಿದ್ದು ನಾನು ಮೇಡಮ್. ಹೌದು, ಹಾಂ ರೀ, ಒರಿಜಿನಲ್. ಹಾಂ, ಹೌದೌದು. ಕಾಲುಂಗುರ. ಆಮೇಲೆ ಆಗಿನ ಕಾಲದೊಳಗೆ ಸೀರೆ, ಆಮೇಲೆ ಕುಪ್ಪಸ ಆಗಿನ ಶೈಲಿ ಒಳಗನೆ ಮಾಡಿದ್ದಾರೆ ಮೇಡಮ್. ಈಗಿನ ಶೈಲಿ ಒಳಗೆ ಇಲ್ಲ ಮೇಡಮ್. ಆಗಿಂದ ಏನು ಹಳೆಯ ಕಾಲದ ಒಂದು ನೇಯ್ಗೆ ಬಟ್ಟೆಯನ್ನು ಬಳಸ್ತಾ ಇದ್ರು ಅವುಗಳನ್ನ ಅಳವಡಿಸ್ಕೊಂಡಿದ್ದಾರೆ ರೀ. ಪ್ರತಿಯೊಂದು
ಕೆಲಸವನ್ನು ಸೂಕ್ಷ್ಮತೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ರಾಯಣ್ಣ ಅವರ ತಾತ ಅನ್ ಬಗ್ಗೆ ಹೇಳಿದ್ರಿ, ಅವರ ಅಜ್ಜಿ ಬಗ್ಗೆ ಏನಾದ್ರು ಉಲ್ಲೇಖ ಇದೆಯಾ? ಅವ್ರ ಅಜ್ಜಿ ಬಗ್ಗೆ ಎಲ್ಲಿಯೂ ಉಲ್ಲೇಖ ಇಲ್ಲ ಅವ್ರ ಮೇಡಮ್. ಹೆಸರೇನಾದ್ರು ಅದು ಏನು ಇನ್ನೂ ಉಲ್ಲೇಖ ಬಂದಿಲ್ಲ ರೀ. ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಬರೋಕ್ಕಿಂತ ಮುಂಚೆ ಅವರ ತಾತ ಅಜ್ಜಿ ಬಗ್ಗೆ ಅವ್ರ ಅಜ್ಜಿ ಬಗ್ಗೆ ಅವ್ರ ಅಜ್ಜನ ಬಗ್ಗೆ ಉಲ್ಲೇಖ ಬರ್ತದ್ರಿ. ಅದು ಇತಿಹಾಸದೊಳಗೆ ದಾಖಲಾಗಿದೆ ಅಂತ ಹೇಳಿ ಬಂದದ್ರಿ. ಅವರು ಚಿನ್ಗಿ ಕೊಳವಾಡದೊಳಗೆ ವೀರತನ ಮಾಡಲಿಲ್ಲ ಅಂದ್ರೆ ಅವ್ರ ಹೆಸರು ಬರ್ತಿರ್ಕಿಲ್ಲ ಮೇಡಮ್. ಅವರು ಚಿನ್ಗಿ ಕೊಳವಾಡದೊಳಗೆ ವೀರತನದಿಂದ ಹೋರಾಟ ಮಾಡಿದ್ದರಿಂದ ಅದು ಹೆಸರು ಉಲ್ಲೇಖ ಬಂದದ್ರಿ. ಅದು ಹೆಣ್ಮಗಳ ಹೆಸರು, ಅವನ ಹೆಂಡತಿ ಹೆಸರು ಉಲ್ಲೇಖ ಬಂದಿಲ್ಲ ಮೇಡಮ್. ಇಲ್ಲಿ ನೈಜವಾಗಿ ಬಳಸಿದಂಥ ವಸ್ತುಗಳು ಅದಾವ್ರಿ ಮೇಡಮ್. ಇದು ಔಷಧ ರುಬ್ಬುವಂಥ ಕಲ್ಲು, ಔಷಧಿ ತಯಾರು ಮಾಡ್ತಕ್ಕಂಥ ಕಲ್ಲು ಮೇಡಮ್. ಇದು ಇದನ್ನು ಮಾಡಿದ್ದಾರೆ. ಹಾಂ, ಮುಂದೆ ಇವೆಲ್ಲವೂ ಒರಿಜಿನಲ್ ಕಂಬಗಳು ಮೇಡಮ್. ಹಳೆಯ ಕಾಲದ ಮನೆಗೆ ಬಳಸಿರ್ತಕ್ಕಂಥ ಕಂಬಗಳು. ಆಮೇಲೆ ಪಿಂಗಾಣಿ ಪಾತ್ರೆಗಳು, ಸ್ಟೀಲ್ ಡಬ್ಬಿ ಪಾತ್ರೆಗಳು, ಆಮೇಲೆ ಆಗಿನ ಕಾಲ ಮಡಿಕೆಗಳು, ಆಮೇಲೆ ಈಗ ನಾವು ಒಳಕಲ್ಲು ಅಂತ ಹೇಳ್ರಿ ಮೇಡಮ್, ಇದನ್ನು ಮಾಡ್ಕೊಳಕ್ಕೆ, ಔಷಧಿ ರೆಡಿ ಮಾಡ್ಕೊಳಕ್ಕೆ. ಅಲ್ಲಿ ಮಣ್ಣಿನ ಪಾತ್ರೆ, ಇವು ಪ್ಲೇಟ್ಗಳು, ಇಲ್ಲಿ ಮಡಿಕೆ, ಇವೆಲ್ಲವನ್ನೂ ಮಾಡಿದ್ದಾರೆ ಮೇಡಮ್ ಅವರು. ಆಮೇಲೆ ಆಗ ಮೊಸರು ಅಥವಾ ಏನೋ ಇದನ್ನು ಮಾಡಿದ್ದು ನೆಲುವಿಗೆ ಅಂತೀರಲ್ಲ ಮೇಡಮ್, ಅಲ್ಲಿ ಅದರೊಳಗೆ ಕುಡಿಕೆ ಏನು ಇಟ್ಟಿದ್ದು ಅವನ್ನೆಲ್ಲನೂ ಸಾಂದರ್ಭಿಕವಾಗಿ ನೈಜವಾಗಿ ತೋರಿಸುವಂಥ ಕೆಲಸ ಮಾಡಿದ್ದಾರೆ ಮೇಡಮ್ ಅವರು. ಆಗಿನ ಕಾಲದೊಳಗೆ ಮನೆಗಳಿಗೆ ದನಕರುಗಳ ಸೆಗಣಿಯಿಂದ ಸಾರಿಸ್ತಾ ಇದ್ರು. ಆ ಒಂದು ಕಲ್ಪನೆ ಇಟ್ಕೊಂಡನ ಇದನ್ನು ಒರಿಜಿನಾಲಿಟಿ ಮೇಂಟೈನ್ ಮಾಡಿದ್ದಾರೆ ಮೇಡಮ್. ಎಲ್ಲವೂ ಆಗಿನ ಒಂದು ಎಷ್ಟು ಸಾಧ್ಯ ಐತಲ್ರಿ, ಒಳಗೆ ಆಗಿನ ಶೈಲಿಯನ್ನು ಎಷ್ಟು ಸಾಧ್ಯ ತೋರಿಸ್ಬೇಕು ಅಷ್ಟು ನೈಜವಾಗಿ ತೋರಿಸುವಂಥ ಕೆಲಸ ಮಾಡಿದ್ದಾರೆ ಮೇಡಮ್. ಇಲ್ಲಿ ಬಂದ್ರೆ ಅದೇ ರೀತಿ ಗೊತ್ತಾಗ್ತಾ ಇದೆ. ಅದೇ ಆ ಹಳೆ ಫೀಲನ್ನ ಬರಬೇಕು, ಹಳೆ ಮನೆತನದ ಒಂದು ಭಾವನೆ ನಮ್ಮಲ್ಲಿ ನೋಡ್ತಾ ಇದೀವಿ ಅನ್ನುವಂಥ ಕಲ್ಪನೆ ನಮ್ಮಲ್ಲಿ ಬರಲಿ ಅನ್ನೋ ಸಂಬಂಧ ಎಷ್ಟು ಸಾಧ್ಯವೋ ಅಷ್ಟು ಹಳೆಯ ವಸ್ತುಗಳನ್ನು ಬಳಸಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಮೇಡಮ್. ಈ ಸಿಚುವೇಶನ್ ಅಲ್ಲಿ ರಾಯಣ್ಣ ಅವರ ಅಜ್ಜ ರೋಗಣ್ಣ ಅವರ ಮನೆ ಹೇಗಿತ್ತು, ಅದ್ರ ಜೊತೆಗೆ ಅವರು ಕೃಷಿನೂ ಕೆಲಸ ಮಾಡ್ತಾ ಇದ್ರು, ಕುರಿ ಸಾಕಾಣೆ, ಪಶುಸಂಗೋಪನೆ, ಅದ್ರ ಜೊತೆಗೆ ಕಿತ್ತೂರು ಸಂಸ್ಥಾನದಲ್ಲಿ ಸೇನಾನಿಯಾಗಿ ಕೆಲಸ ಮಾಡ್ತಾ ಇದ್ರು, ಅದ್ರ ಜೊತೆಗೆ ಜನರಿಗೆ ಆಯುರ್ವೇದಿಕ್ ಔಷಧಿಗಳನ್ನ ಕೊಟ್ಟು ಸೇವೆಯನ್ನ ಮಾಡ್ತಾ ಇದ್ರು ಅನ್ನೋದು ಒಂದು ಅವ್ರ ಮನೆಯ ಪರಿಕಲ್ಪನೆಯನ್ನು ಕಟ್ಟಿಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಮುಂದುವರಿಯುತ್ತೆ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.